ನನ್ನ ಓದಿನ ಪ್ರಕಾರ ತೇಜಸ್ವಿಯವರ ಇಡೀ ಉಳಿದ ಎಲ್ಲ ಸಾಹಿತ್ಯದ ಅಥವಾ ಕಾದಂಬರಿಗಳ ಸೃಜನಶೀಲ ಬರಹಗಳ ವಿಕಸನದ ಒಳಹುಗಳು ಕಾಡು ಮತ್ತು ಕ್ರೌರ್ಯ ಕಾದಂಬರಿಯಲ್ಲಿ ಸಿಗುತ್ತೆ. ನನಗೆ ಕೊಟ್ಟಿರುವ 2 ಕಾದಂಬರಿಗಳು, ಒಂದು ಕಾಡು ಮತ್ತು ಕ್ರೌರ್ಯ, ಇನ್ನೊಂದು ಮಾಯಾಲೋಕ. ಇದು ತೇಜಸ್ವಿಯವರ ಮೊದಲ ಮತ್ತು ಕೊನೆಯ ಕಾದಂಬರಿಗಳು, ಗಮನಿಸಬೇಕು ನೀವು. ಆದರೆ ಈ ಮೊದಲ ಕಾದಂಬರಿ ಅವರು ತೀರಿ ಹೋದ ನಂತರ ಕೊನೆಗೆ ಪ್ರಕಟ ಆಗ್ತದೆ. ಅದರಿಂದಾಗಿ ಎರಡೂ ಕೂಡ ಪ್ರಥಮಗಳೇ. ಈ ಕಾದಂಬರಿ ತೇಜಸ್ವಿಯವರು ಬದುಕಿರುವಾಗ ಪ್ರಕಟವಾಗಿರಲಿಲ್ಲ. ಯಾಕೆ ಪ್ರಕಟವಾಗಿರಲಿಲ್ಲ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಇವೆ. ಒಂದಷ್ಟು ವಿಮರ್ಶಕರು ಅದು ಪ್ರಕಟ ಆದ ಮೇಲೆ ಅದು ಪ್ರಕಟ ಆಗಬಾರದಿತ್ತು, ತೇಜಸ್ವಿಯವರ ಬಗ್ಗೆ ಓದುವ ದಾರಿಯಲ್ಲಿ ಪಡೆದ ಘನತೆ ಆ ಕಾದಂಬರಿಯನ್ನು ಓದಿದ ಮೇಲೆ ಕಳೆದು ಹೋಯಿತು ಅನ್ನುವ ಅಭಿಪ್ರಾಯ ಕೂಡ ಒಂದು ಇದೆ. ಆದರೆ ತೇಜಸ್ವಿಯವರಿಗೆ ಆ ಕಾದಂಬರಿಯನ್ನು ಪ್ರಕಟಿಸಬೇಕು ಅನ್ನುವಂಥ ಉದ್ದೇಶ ಇತ್ತು. ಅವರದನ್ನು ತಿದ್ದಿ ಸಿದ್ಧಗೊಳಿಸ್ತಾ ಇದ್ದರು. ಅಷ್ಟೇ ಅಲ್ಲ, ಅದನ್ನು ಪ್ರಕಟಿಸುವಾಗ ಅದಕ್ಕೆ ಸುದೀರ್ಘವಾದಂಥ ಒಂದು ಮುನ್ನುಡಿಯನ್ನು ಕೂಡ ಅವರು ಬರೆದಿದ್ದರು. ಆದರೆ ಸುದೈವಕ್ಕೆ ಆ ಮುನ್ನುಡಿ 4ನೆಯ ಮುದ್ರಣದಲ್ಲಿ ಪ್ರಕಟ ಆಗ್ತದೆ. ಮತ್ತು ನನಗೆ ಗೊತ್ತಿರುವ ಹಾಗೆ ತೇಜಸ್ವಿಯವರ ಬೇರೆ ಎಲ್ಲ ಕೃತಿಗಳಿಗಿಂತ ಬಹಳ ವಿಸ್ತಾರವಾದಂಥ ಒಂದು ಮುನ್ನುಡಿ, ಒಂದು ಅರಿಕೆ, ಅದು ಒಂದು ಪ್ರವೇಶ. ಅದು ನನ್ನ ಓದಿನ ಪ್ರಕಾರ ತೇಜಸ್ವಿಯವರ ಇಡೀ ಉಳಿದ ಎಲ್ಲ ಸಾಹಿತ್ಯದ ಅಥವಾ ಕಾದಂಬರಿಗಳ ಸೃಜನಶೀಲ ಬರಹಗಳ ವಿಕಸನದ ಒಳಹುಗಳು ಕಾಡು ಮತ್ತು ಕ್ರೌರ್ಯ ಕಾದಂಬರಿಯಲ್ಲಿ ಸಿಗುತ್ತೆ. ನಾನು ಇವತ್ತು 2 ಪ್ರಶ್ನೆಗಳನ್ನು ಬಹಳ ಮುಖ್ಯವಾಗಿ ಕೇಳಬೇಕು. ಒಂದು, ಲೇಖಕನೊಬ್ಬ ಯಾವಾಗ ಯಾವುದನ್ನು ಬರೆದಿದ್ದಾನೆ ಅನ್ನುವುದಕ್ಕಿಂತ ಅವನ ಕೃತಿಯನ್ನು ಯಾರು ಮತ್ತು ಯಾವಾಗ ಓದ್ತಾರೆ, ಓದುವ ಸಂದರ್ಭ ಯಾವುದು ಅನ್ನೋದು ಬಹಳ ಮುಖ್ಯ. ನಾನು ಮುಂದಿನ ಒಂದು 6-7 ನಿಮಿಷ ತೇಜಸ್ವಿಯವರ ಒಟ್ಟು ಸಾಹಿತ್ಯದಕ್ಕೆ ಪ್ರವೇಶಿಕೆಯಾಗಿ ತೇಜಸ್ವಿಯವರ ಒಟ್ಟು ಪರಿಸರದ ಒಳವುಗಳನ್ನು, ಚಿಂತನೆಗಳನ್ನು, ಪರಿಕಲ್ಪನೆಗಳನ್ನು ಯಾವ ನೆಲೆಯಲ್ಲಿ, ಯಾವ ದಾರಿಯಲ್ಲಿ ಪ್ರವೇಶಿಸಬಹುದು ಅನ್ನುವುದಕ್ಕೆ ಒಂದು ಪ್ರಾರಂಭವನ್ನು ಕೊಡ್ತೇನೆ. ಯಾಕಂತಂದರೆ ನಿನ್ನೆ ಮತ್ತೆ ಶಿವರೆಡ್ಡಿ ಅವರು ಹೇಳಿದರು, ನೀವು ಕಾದಂಬರಿಯ ಚೌಕಟ್ಟನ್ನು ಮೀರಬಹುದು ಅಂತ. ಆ ಕಾರಣಕ್ಕಾಗಿ ಒಟ್ಟು ನಾವೆಲ್ಲ ಮಾತನಾಡುವುದು ತೇಜಸ್ವಿಯವರ ಬಗ್ಗೆ. ಆ ಹಿನ್ನೆಲೆಯಲ್ಲಿ ಒಂದಷ್ಟು ವಿವರಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮಲ್ಲಿ ಒಂದು ವಿವೇಕದ, ಒಂದು ಸಜ್ಜನಿಕೆಯ, ಪ್ರಕೃತಿ ಉಳಿದಾಗ ಈ ಭೂಮಿಯ ಮೇಲಿನ ಸಕಲ ಜೀವಜಂತುಗಳು ಉಳಿತವೆ ಅನ್ನುವ ಹಕ್ಕೊತ್ತಾಯವಲ್ಲದ, ಪ್ರತಿಭಟನೆ ಅಲ್ಲದ ಒಂದು ಸಾತ್ವಿಕ ಪರಿಸರ ಚಿಂತನೆಯನ್ನು ಕೊಟ್ಟವರು ಗಾಂಧೀಜಿಯವರು. ಈ ಭೂಮಿಯ ಮೇಲೆ ಜೀವಜಂತುಗಳು ಬದುಕಬೇಕು, ಭೂಮಿಯೂ ಉಳಿಬೇಕು ಅಂತ ಅವರು ಯೋಚನೆ ಮಾಡುವಾಗ ಒಂದು ಕಡೆ ಹೇಳ್ತಾರೆ, ಯುರೋಪ್ ಮತ್ತು ಇಂಗ್ಲೆಂಡಿನ ಮಾದರಿಯಲ್ಲಿ ಅಭಿವೃದ್ಧಿಗಾಗಿ ಭೂಮಿಯನ್ನು ಬಳಸ್ತಾ ಹೋದರೆ ಭಾರತಕ್ಕೆ ಒಂದು 4-5 ಭೂಮಿಯಾದರೂ ಬೇಕಾಗಬಹುದು ಅಂತ. ಅಷ್ಟೇ ಅಲ್ಲ, ಮುಂದುವರಿಸಿ ಅವರು ಹೇಳ್ತಾರೆ, ಈ ಭೂಮಿ ಇರುವುದು ಮನುಷ್ಯನ ಅಗತ್ಯಗಳನ್ನು ಪೂರೈಸುವುದಕ್ಕೆ ಹೊರತು ದುರಾಸೆಯನ್ನು ಅಲ್ಲ ಅಂತ. ಆ ಗಾಂಧಿ ಸ್ಕೂಲ್ ಇದೆಯಲ್ಲ, ಗಾಂಧಿ ಪರಿಸರ ಚಿಂತನೆಯ ಮಾದರಿ ಹೇಗಿತ್ತು ಅಂತಂದರೆ, ತರಗತಿಯ ಒಳಗಡೆ ಕೂತು ಪರಿಸರವನ್ನು ಅಧ್ಯಯನ ಮಾಡೋದು. ಅದೇ ಸ್ಕೂಲಲ್ಲಿ ಕುವೆಂಪು ಅವರು ಓದಿದವರು, ಅದೇ ಮಾದರಿಯಲ್ಲಿ ತೇಜಸ್ವಿ ಓದಿದವರು, ಅದೇ ಮಾದರಿಯಲ್ಲಿ ಕಾರಂತರು ಓದಿದವರು, ಅದೇ ಮಾದರಿಯಲ್ಲಿ
ನಾವು ಇವತ್ತು ಶಾಲೆಗಳಲ್ಲಿ ಪರಿಸರವನ್ನು ಅಧ್ಯಯನ ಮಾಡ್ತೇವೆ. ನಮ್ಮ ಮಕ್ಕಳು ಪರಿಸರವನ್ನು ಅಧ್ಯಯನ ಮಾಡ್ತಾರೆ. ನಮ್ಮ ಮರಿಮಕ್ಕಳು ಕೂಡ ಪರಿಸರವನ್ನು ಅಧ್ಯಯನ ಮಾಡ್ತಾರೆ. 4 ಗೋಡೆಯ ಒಳಗಡೆ ಕೂತು ನಮ್ಮ ನೀರಿಗೆ, ನಮ್ಮ ಗಾಳಿಗೆ, ನಮ್ಮ ಅನ್ನಕ್ಕೆ, ನಮ್ಮ ಮಣ್ಣಿಗೆ ಬಂದ ಸಮಸ್ಯೆಯನ್ನು ಆಲೋಚನೆ ಮಾಡೋದು. ಆದರೆ ಪರಿಸರದ ಅಧ್ಯಯನ ಆಗಬೇಕಾದ್ದು ಪರಿಸರದ ಒಳಗಡೆ ಕೂತು ಆಗಬೇಕಾಗಿತ್ತು. ಪರಿಸರದ ಒಳಗಡೆ ಕೂತು ಪರಿಸರವನ್ನು ಅಧ್ಯಯನ ಮಾಡುವ ಮಾದರಿ ನಮ್ಮ ಶಾಲೆಗಳಲ್ಲಿ ಇವತ್ತಿನವರೆಗೆ ಕೂಡ ನಮಗೆ ಸಿಗಲಿಲ್ಲ. ಆ ಗಾಂಧಿ ಮಾದರಿಯಲ್ಲಿ ನಾವು ಪರಿಸರವನ್ನು ಅಧ್ಯಯನ ಮಾಡ್ತೇವೆ. ಎರಡನೆಯ ಹಂತ, ಯಾವಾಗ ನೆಹರು ಪ್ರಣೀತ 1947ರಿಂದ ಒಂದು ಅಭಿವೃದ್ಧಿಯ ಶಕೆ ಆರಂಭ ಆಗ್ತದಲ್ಲ, ಜಾನ್ ಅಗಸ್ಟಿನ್ ಅನ್ನುವಂಥ ಒಬ್ಬ ರಾಯಭಾರಿ ಬಂದು ಮಹಾಯುದ್ಧ ಮುಗಿಯಿತು, ಅಮೋನಿಯಾ ಯುದ್ಧೋಪಕರಣಗಳನ್ನು ಮಾಡಬೇಕಾದಂಥ ಅಮೋನಿಯದಿಂದ ರಾಸಾಯನಿಕ ಗೊಬ್ಬರಗಳನ್ನು ಮಾಡ್ತಾ ಇದ್ದೇವೆ, ನಿಮ್ಮ ಭಾರತದಲ್ಲಿ ಪ್ಲೇಗ್ ಬಂದಿದೆ, ಆಹಾರದ ಕೊರತೆ ಇದೆ, ನಿಮ್ಮ ಕೃಷಿಗೆ ಒಂದು ಮ್ಯಾಜಿಕ್ ಪುಡಿಯನ್ನು ನಾವು ಕೊಡ್ತೇವೆ ಅಂತ ಯೂರಿಯಾ, ಸುಫಲ, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳನ್ನು ಸುರಿದು ರಾತ್ರೋರಾತ್ರಿ ಭಾರತದ ಕೃಷಿ ನಳನಳಿಸುವ ಹಾಗೆ ಮಾಡಿದಂಥ ಒಂದು ಸಂದರ್ಭ. ಅಣೆಕಟ್ಟುಗಳು ರಚನೆಯಾದದ್ದು, ಕೈಗಾರಿಕೆಗಳು ರಚನೆಯಾದದ್ದು, ರಸ್ತೆಗಳು ರಚನೆಯಾದದ್ದು. ಈ ಅಭಿವೃದ್ಧಿಯ ವೇಗದಲ್ಲಿ ಮೊತ್ತ ಮೊದಲ ಬಾರಿಗೆ ಈ ದೇಶದ ಬುಡಗಟ್ಟು ಜನಾಂಗದವರು, ಆದಿವಾಸಿಗಳು ಏನೋ ಒಂದು ಪ್ರಳಯ ಆಗ್ತದೆ ಅಂತ ಹೊರಗಡೆ ಬಂದು ಗಂಭೀರವಾಗಿ ಯೋಚನೆ ಮಾಡ್ತಾರಲ್ಲ. ಇವರು ಯಾರೂ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರಲ್ಲ, ಶಾಲೆ ಕಲಿತವರಲ್ಲ, ಕಾಲೇಜಿನಲ್ಲಿ ಪದವಿ ಪಡೆದವರಲ್ಲ. ತಮ್ಮ ಪರಿಸರವನ್ನೇ ತಾವೇ ಉಳಿಸಬೇಕು ಅಂತ ಅದೇ ಕಾಡನ್ನು ಮನೆ ಮಾಡಿಕೊಂಡು ಬಂದಂಥ ಜನ ಹೊರಗಡೆ ಬಂದು ಯೋಚನೆ ಮಾಡುವಾಗ ಒಂದಷ್ಟು ಭಾರತೀಯ ಚಿಂತಕರು, ಪ್ರಗತಿಪರರು, ವಿಶ್ವವಿದ್ಯಾನಿಲಯದ ತಜ್ಞರು, ಜ್ಞಾನಪೀಠ ಪ್ರಶಸ್ತಿ ಪಡೆದವರು, ಅಕಾಡೆಮಿ ವಿಜೇತರು ಏನೋ ಬುಡಗಟ್ಟು ಜನಾಂಗದವರಲ್ಲಿ ಇದ್ದಾರೆ ಅಂತ ಯೋಚನೆ ಮಾಡಿ ಆ ಕಡೆಗೆ ಹೋಗಿ ಅವರ ಹಕ್ಕೊತ್ತಾಯಕ್ಕೆ, ಅವರ ಆಸೆಗಳಿಗೆ, ಅವರ ಬದುಕುವ ಹೋರಾಟಕ್ಕೆ ಹೊಸ ಭಾಷೆಯನ್ನು ಕೊಟ್ಟು ಸಾಹಿತ್ಯದ ದಾರಿಯಲ್ಲಿ, ಕಾದಂಬರಿಯ ದಾರಿಯಲ್ಲಿ, ಕಾವ್ಯದ ದಾರಿಯಲ್ಲಿ, ನಾಟಕದ ದಾರಿಯಲ್ಲಿ ಅದನ್ನು ಅಭಿವ್ಯಕ್ತಿಸುವ ಎರಡನೆಯ ಹಂತ, ಅದು ಕೂಡ ಬಹಳ ಮುಖ್ಯ. ಮೂರನೆಯದ್ದು ತೇಜಸ್ವಿಯವರು ತೊಡಗಿಕೊಂಡ ಸಂದರ್ಭ. ಪರಿಸರದ ಬಗೆಗೆ ತೇಜಸ್ವಿಯವರು ತೊಡಗಿಕೊಂಡ ಸಂದರ್ಭ, ಜಾಗತೀಕರಣದ ಸಂದರ್ಭ, ಉದಾರೀಕರಣದ ಸಂದರ್ಭ, ಭಾರತದಲ್ಲಿ ಬಡತನ ಕಡಿಮೆ ಆಗಿದೆ ಅಂತ ಅಂಕಿ ಸಂಖ್ಯೆ ಹೇಳುವ ಸಂದರ್ಭ, ಈ ಜಗತ್ತಿನ ಅತ್ಯಂತ ಗಲೀಜು ನಗರಗಳಲ್ಲಿ ಭಾರತದ ನಗರಗಳು ಇದೆ ಅಂತ ಹೇಳುವ ಅಂಕಿ ಸಂಖ್ಯೆ ಹೇಳುವಂಥ ಕ್ರಮ, ಪರಿಸರ ರಿಪೇರಿ ಆಗದಷ್ಟು ಹಾಳಾಗಿದೆ ಅಂತ ಯೋಚನೆ ಮಾಡುವಂಥ ಒಂದು ಸಂದರ್ಭ. ನಾನು ಒಂದು ತಮಾಷೆಗೊಂದು ಲೆಕ್ಕ ಕೊಡ್ತೇನೆ. ನಮ್ಮ ಉಗಮ ಆಗಿ ಒಂದು 40,000 ವರ್ಷ ಆಯಿತು ಅಂತ ಇಟ್ಕೊಂಡ್ರೆ ಖಂಡಿತ ಅಲ್ಲ ಅದು. ಅದರಲ್ಲಿ ನಾವು 36,000 ವರ್ಷ ನಾವು ಕಾಡಿನಲ್ಲೇ ಇರ್ತೇವೆ. 4,000 ವರ್ಷದಿಂದ ನಾವು ನಗರ ಕಟ್ಟಿಕೊಳ್ತೇವೆ, ನಾಡು, ಊರು, ಗ್ರಾಮ, ಒಂದು ಸುಸ್ಥಿರವಾದಂಥ ವಲಸೆ ರಹಿತ ಬದುಕನ್ನು ಕಟ್ಟಿಕೊಳ್ತೇವೆ. ಒಂದು 400 ವರ್ಷದಿಂದ ನಮ್ಮ ಕಾಲಿಗೆ ಚಪ್ಪಲಿ ಬರುತ್ತೆ. ಕಳೆದ 40 ವರ್ಷಗಳಲ್ಲಿ 40,000 ವರ್ಷಗಳಲ್ಲಿ ಆಗದಷ್ಟು ಪ್ರಕೃತಿಯ ಮೇಲೆ ದಬ್ಬಾಳಿಕೆ ನಡೀತದೆ. ಆ 40 ವರ್ಷದಲ್ಲಿ ತೇಜಸ್ವಿ ಬದುಕಿದ್ರು, ನಾವು ಬದುಕಿದ್ದೇವೆ. ತೇಜಸ್ವಿ ಅದನ್ನು ಬಹಳ ಮುಖ್ಯವಾಗಿ ಗಮನಿಸ್ತಾರೆ. ನಾನು ತೇಜಸ್ವಿಯವರಿಗೆ ಬಹುಮುಖ್ಯವಾಗಿ ಒಂದು ಪ್ರಶ್ನೆ ಕೇಳಿದೆ. ಸರ್, ನೀವು ನಿಧಾನವಾಗಿ ಕಾವ್ಯವನ್ನು ಬಿಟ್ರಿ, ನಾಟಕವನ್ನು ಬಿಟ್ರಿ, ಪರಿಸರವನ್ನೇ ಕೇಂದ್ರೀಕರಿಸಿಕೊಂಡು ಯಾಕೆ ಬರೀತೀರಿ? ನಿಮ್ಮ ಕಾದಂಬರಿಗಳಲ್ಲಿ ಪರಿಸರ, ನಿಮ್ಮ ಪ್ರಬಂಧಗಳಲ್ಲಿ ಪರಿಸರ, ನಿಮ್ಮ ಕಥೆಗಳಲ್ಲಿ ಪರಿಸರ, ಪರಿಸರವನ್ನೇ ಕೇಂದ್ರೀಕರಿಸಿಕೊಂಡು ಯಾಕೆ ಬರೀತೀರಿ ಅಂದಾಗ ತೇಜಸ್ವಿ ಹೇಳಿದ ಒಂದು ದೃಷ್ಟಾಂತ, ತೇಜಸ್ವಿ ಹೇಳಿದ ಉತ್ತರ, ನೋಡು ದೇರ್ಲ, ಸಾಹಿತ್ಯ, ನಾಟಕ, ಕಲೆ, ಸಂಗೀತ, ರೂಪಕ
ಕಾದಂಬರಿ ಇವೆಲ್ಲವೂ ಮನುಷ್ಯನ ಉತ್ಕೃಷ್ಟವಾದಂಥ ಹೊಳವು ಅಥವಾ ಒಂದು ಕೆನೆಪದರ. ತಲೆ ಇದ್ದಾಗ ಅದು ಇರುತ್ತೆ, ಅದು ಹುಟ್ಟುತ್ತೆ. ಆದರೆ ತಲೆಯೇ ಇರುವ ಈ ಜೀವಕ್ಕೆ ಬಂದಿದೆಯಲ್ಲ, ಈ ಜೀವ ಉಸಿರಾಡುವ ಗಾಳಿಗೆ ಬಂದಿದೆಯಲ್ಲ, ಈ ಜೀವ ತಿನ್ನುವ ಅನ್ನಕ್ಕೆ ಬಂದಿದೆಯಲ್ಲ, ಈ ಜೀವ ಕುಡಿಯುವ ನೀರಿಗೆ ಬಂದಿದೆಯಲ್ಲ, ಇದರ ಬಗ್ಗೆ ನಾವು ಈಗ ಯೋಚನೆ ಮಾಡಬೇಕು. ಇದು ಸುಸ್ಥಿರವಾಗಿದ್ದಾಗ ಜೀವ ಸುಸ್ಥಿರವಾಗಿರುತ್ತೆ, ಜೀವ ಸುಸ್ಥಿರವಾಗಿದ್ದಾಗ ತಲೆ ಸುಸ್ಥಿರವಾಗಿರುತ್ತೆ, ತಲೆ ಸುಸ್ಥಿರವಾಗಿದ್ದಾಗ ನಮ್ಮ ಹೊಳವುಗಳು ಸುಸ್ಥಿರವಾಗಿರ್ತವೆ ಅಂತ ಮುಂದುವರಿಸಿ ಹೇಳ್ತಾರೆ. ಈ ದೇಶದ ಒಬ್ಬ ಸಾಹಿತಿ, ಈ ದೇಶದ ಒಬ್ಬ ಪ್ರಧಾನಮಂತ್ರಿ, ಈ ದೇಶದ ಒಬ್ಬ ರಾಷ್ಟ್ರಪತಿ, ಈ ದೇಶದ ಒಬ್ಬ ಪತ್ರಕರ್ತ, ಈ ದೇಶದ ಒಬ್ಬ ಕಾರಕೂನ ಎಲ್ಲರೂ ಪರಿಸರವಾದಿಗಳಾಗಬೇಕಾದಂಥ ಅನಿವಾರ್ಯ ಸ್ಥಿತಿ ಈಗ ಸೃಷ್ಟಿಯಾಗಿದೆ ಅಂತ ಬಹಳ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಬೇಕು. ನಾವು ಯಾವುದೋ ಒಂದು ದೇಶಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ದಿವಸ ನಮ್ಮ ಅಂಗಳದಲ್ಲಿ ಕೂತು ಪಟಾಕಿ ಸಿಡಿಸ್ತೇವೆ. ನಮ್ಮಲ್ಲಿಷ್ಟು ಅಟೋಮ್ ಬಾಂಬ್ ಇದೆ, ಅವರಲ್ಲಿಷ್ಟು ಅಟೋಮ್ ಬಾಂಬ್ ಇದೆ ಅಂತ ಲೆಕ್ಕ ಹಾಕ್ತೇವೆ. ಅವರಲ್ಲಿಷ್ಟು ಯುದ್ಧ ವಿಮಾನ ಇದೆ, ನಮ್ಮಲ್ಲಿಷ್ಟು ಯುದ್ಧ ವಿಮಾನ ಇದೆ, ಅವರಲ್ಲಿಷ್ಟು ಕ್ಷಿಪಣಿ ಇದೆ, ನಮ್ಮಲ್ಲಿಷ್ಟು ಮಿಲಿಟರಿ ಇದೆ ಅಂತ ಲೆಕ್ಕ ಹಾಕಿ ಯಾರು ಗೆಲ್ಲಬಹುದು ಅಂತ ಫಲಿತಾಂಶವನ್ನು ಕೊಡ್ತೇವೆ. ಆದರೆ ಜಗತ್ತಿನ 800 ಕೋಟಿ ಜನರಿಗೆ ಬೇಕಾಗುವಷ್ಟು ಪರಿಶುದ್ಧವಾದ ಕುಡಿಯುವ ನೀರು ಇದೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಜಗತ್ತನ್ನು ಸರ್ವನಾಶ ಮಾಡುವುದಕ್ಕೆ 15 ಸಲ ಸರ್ವನಾಶ ಮಾಡುವಷ್ಟು ಅಟೋಮ್ ಬಾಂಬ್ಗಳು ಜಗತ್ತಿನ ದೇಶದಲ್ಲಿದೆ. ಆದರೆ ಈ ಪ್ರಪಂಚದ ಜನರಿಗೆ ಬೇಕಾಗುವ ಪರಿಶುದ್ಧವಾದಂಥ ನೀರು ಇದೆಯಾ? ವಿಷ ಸೇರದ ಅನ್ನ ಇದೆಯಾ? ವಿಷ ಸೇರದ ಗಾಳಿ ಇದೆಯಾ ಅಂತ ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಲಿಕ್ಕೆ ತೊಡಗಿದವರು ಪೂರ್ಣಚಂದ್ರ ತೇಜಸ್ವಿಯವರು. ಎರಡನೇ ಪ್ರಶ್ನೆ, ನಾನು ತರಂಗಕ್ಕೆ ಮಾಡಿದ ಸಂದರ್ಶನದಲ್ಲಿ ಕೇಳಿದ ಮೊದಲನೇ ಪ್ರಶ್ನೆ ತೇಜಸ್ವಿಯವರಿಗೆ ಬಹಳ ಬಾಲಿಶವಾದಂಥ ಪ್ರಶ್ನೆ ಕೇಳಿದ್ದೆ ನಾನು. ಸರ್, ನಾನು ಒಂದು ಊರು ಸೇರುವ ಸಂದರ್ಭ ಬಂದಾಗ ಸೀದಾ ಸೇತುವೆ ದಾಟಿ ಮುಂದಕ್ಕೆ ಹೋಗ್ತೇನೆ. ಆದರೆ ನೀವು ಸೇತುವೆ ದಾಟುವಾಗ ಕೆಳಗಡೆ ಇಣುಕ್ತೀರಿ, ಕಪ್ಪೆಗಳನ್ನು ನೋಡ್ತೀರಿ, ಮೀನುಗಳನ್ನು ನೋಡ್ತೀರಿ, ಬೇರೆ ಬೇರೆ ಆಕಾರದ ಕಲ್ಲುಗಳನ್ನು ನೋಡ್ತೀರಿ, ಅಲ್ಲಿಗೆ ಇಳಿತೀರಿ, ಅದರ ಜೊತೆಗೆ ಆಟ ಆಡ್ತೀರಿ. ಅದಕ್ಕೆ ಇದು ಹೇಗೆ ನಿಮಗೆ ಸಾಧ್ಯ ಆಯಿತು ಅಂತ. ಅದಕ್ಕೆ ಅವರು ಹೇಳಿದರು, ನಾನೊಬ್ಬ ಹಂಗಾಮಿ ಮನುಷ್ಯ ಅಷ್ಟೇ ಅಲ್ಲ, ಈ ಜೀವ ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳಿಂತ ಸರ್ವಶ್ರೇಷ್ಠ ಮನುಷ್ಯ ಅಂತ ಮಿಥ್ಯಾರೋಪಗಳನ್ನು ನಾವು ನಮಗೆ ಆರೋಪಿಸಿಕೊಂಡಿರ್ತೇವೆ ಅಲ್ಲ, ನೀವು ಅದನ್ನು ಯಾವಾಗ ಕಳಚ್ತೀರೋ ಆವಾಗ ಸತ್ಯದ ದರ್ಶನ ಆಗ್ತದೆ ಅಂತ. ನಾವೇ ಸರ್ವಶ್ರೇಷ್ಠ, ಜೀವ ಜಗತ್ತಿನಲ್ಲಿ ಮನುಷ್ಯನೇ ಸರ್ವಶ್ರೇಷ್ಠ, ನಮ್ಮ ಸೃಷ್ಟಿಯಾದದ್ದೇ ಜಗತ್ತಿನಲ್ಲಿ ಒಂದು ದೊಡ್ಡ ಪರಮ ಆದ್ಯತೆ ಪ್ರಕೃತಿಗೆ ಅಂತ ಭಾವಿಸಿಕೊಂಡ ಅಹಮ್ಮನ್ನು ನಾವು ಕಳಚಿಕೊಂಡಾಗ ನಾವು ಸತ್ಯದ ದರ್ಶನವನ್ನು ಮಾಡ್ತೇವೆ ಅಂತ. ನನಗೆ ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಇದನ್ನು ತೇಜಸ್ವಿ ಅವರು ಹೇಳ್ತಾರೆ, ಯಾವಾಗ ನಿಮಗೆ ನೀವು ಆರೋಪಿಸಿಕೊಂಡ ಮಿಥ್ಯಾರೋಪವನ್ನು ಕಳಚ್ತೀರಾ ಆವಾಗ ನಿಮಗೆ ವಿಶ್ವರೂಪ ದರ್ಶನ ಆಗ್ತದೆ ಅಂತ. ಈ ವಿಶ್ವರೂಪ ದರ್ಶನ, ನೀವು ಈವರೆಗೆ ನೋಡದ ವಿಶ್ವರೂಪ ದರ್ಶನ ತೇಜಸ್ವಿಯವರಿಗೆ ಆಗಿದೆ ಅಂತಂದರೆ, ಮತ್ತು ಆ ದರ್ಶನವನ್ನು ಅವರು ಬರಹದ ಮೂಲಕ ಅಭಿವ್ಯಕ್ತಿಗೊಳಿಸಿದಾರಂತಂದರೆ ಗಮನಿಸಬೇಕು. ನನಗೆ ರಾಷ್ಟ್ರಕವಿ ಕುವೆಂಪು ಅವರು ಕಾನೂರು ಸುಬ್ಬಮ್ಮ ಹೆಗಡತಿಗೆ ಬರೆದ ಒಂದು ಮುನ್ನುಡಿ ಅರಿಕೆ ಇದೆಯಲ್ಲ, ನನಗೆ ಬಹಳ ಇಷ್ಟದ. ಭಾರತದ ಯಾವ ಲೇಖಕನೂ ಆ ರೀತಿಯ ಮುನ್ನುಡಿ ಬರೆದಿಲ್ಲ ಅಂತ ಅನಿಸುತ್ತೆ. ಅವರೊಂದು ಮಾತು ಬರೀತಾರೆ, ಓ ಓದುಗ ಮಹಾಶಯನೇ, ಈ ಕಾದಂಬರಿಯನ್ನು ಪ್ರವೇಶಿಸುವುದೆಂದರೆ ಮೋಟಾರು ವಾಹನದಲ್ಲಿ ಕುಳಿತು ನಗರ ಪ್ರದರ್ಶನ ಬಂದ ಹಾಗಲ್ಲ ಅಂತ. ಇವತ್ತು ನಗರಗಳನ್ನು ನೋಡುವುದು ಬಹಳ ಸುಲಭ. ಹಳ್ಳಿಗಳನ್ನು, ಗ್ರಾಮಗಳನ್ನು, ಗ್ರಾಮದ ಸಾವಯವ ಬಂಧಗಳನ್ನು ನೋಡುವುದಿದೆಯಲ್ಲ, ಸೂಕ್ಷ್ಮಗಳನ್ನು ನೋಡುವುದಿದೆಯಲ್ಲ, ಅದು ಅತ್ಯಂತ ಕಷ್ಟ. ಗಮನಿಸಿ, ಈ ಸಾವಯವ ಬಂಧಗಳನ್ನು ಬಿಚ್ಚುವ ಪ್ರಯತ್ನವನ್ನು ಅವರು ಕಾಡು ಮತ್ತು ಕ್ರೌರ್ಯದಲ್ಲಿ ಮಾಡ್ತಾರೆ, ಮಾಯಾಲೋಕದಲ್ಲಿ ಮಾಡ್ತಾ ಹೋಗ್ತಾರೆ. ನಮಗೆ ಗೊತ್ತಿಲ್ಲದ ಕಾರಣ ಆ ಸತ್ಯಗಳು ನಮಗೆ ವಿಶ್ವರೂಪದ ಹಾಗೆ ಕಾಣಿಸ್ತದೆ. ನನಗೆ ಅವರ ಕಾಡು ಮತ್ತು ಕ್ರೌರ್ಯದಲ್ಲಿ ನಾನು ಒಂದೇ ಒಂದು ವಾಕ್ಯವನ್ನು ತಗೊಳ್ತೇನೆ.
ಇಡೀ ಕಾದಂಬರಿಯ ಶಕ್ತಿ ಕೇಂದ್ರವೇ ಆ ಒಂದು ವಾಕ್ಯ. ಕಾಡಿನ ಕತ್ತಳೆಯೊಳಗೆ ಬಳುಕುವ ಬಳ್ಳಿಯ ವಯ್ಯಾರವನ್ನು ಕಾಡಿನ ಕತ್ತಲೆಯ ಒಳಗಡೆ ಬಳುಕುವ ಬಳ್ಳಿಯಲ್ಲಿರುವ ವಯ್ಯಾರದಲ್ಲಿ ಒಂದು ಕಠೋರತೆ ಇತ್ತು ಅಂತ. ಕಾಡಿನ ಕತ್ತಲೆಯ ಒಳಗಡೆ ಬಳುಕುವ ಬಳ್ಳಿಯ ವಯ್ಯಾರದಲ್ಲಿ ಒಂದು ಕಠೋರತೆ ಇತ್ತು. ವಯ್ಯಾರ ಕಠೋರ. ಗಮನಿಸಿ ನೀವು, ನಾನು ಯಾವಾಗಲೂ ಹೇಳೋದಿದೆ, ಕಾಡುವಿಕೆ ಅಂತ ಒಂದು ಶಬ್ದ ಇದೆ. ಈ ಕಾಡುವಿಕೆ ಅನ್ನುವ ಶಬ್ದ ಬಂದದ್ದು ಕಾಡಿನಿಂದ. ಯಾಕಂತಂದರೆ ಕಾಡು ನಮಗೆ ಕಾಡುವಷ್ಟು, ಕಾಡಿನ ಕತ್ತಲೆ ನಮಗೆ ಕಾಡುವಷ್ಟು ಹಗಲು ನಮಗೆ ಕಾಡೋದಿಲ್ಲ. ಕತ್ತಲೆಗೆ ನಮ್ಮಲ್ಲಿ ಹುಟ್ಟುವಷ್ಟು ಪ್ರಶ್ನೆಗಳು, ಕತ್ತಲೆಗೆ ನಮ್ಮಲ್ಲಿ ಸೃಷ್ಟಿಯಾಗುವಷ್ಟು ಉತ್ತರಗಳು ಡೇ ಟೈಮಲ್ಲಿ ಸೃಷ್ಟಿಯಾಗೋದಿಲ್ಲ. ತೇಜಸ್ವಿಯವರು ಬದುಕುವ ಪಶ್ಚಿಮ ಘಟ್ಟದ ನಡುವೆ ನಿಮ್ಮನ್ನು ಹೆಲಿಕಾಪ್ಟ್ರಲ್ಲಿ ಇಳಿಸಿದರೆ ನಿಮ್ಮ ತಲೆ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಎಲ್ಲಿಯಾದರೂ ದಾರಿ ಕಾಣಿಸ್ತದ, ಎಲ್ಲಿಯಾದರೂ ಮೊಬೈಲ್ಗೆ ರೇಂಜ್ ಸಿಗುತ್ತಾ, ಎಲ್ಲಿಯಾದರೂ ವಾಹನದ ಸದ್ದು ಕೇಳಿಸುತ್ತಾ, ಹೊರಗಡೆ ಬರಲಿಕ್ಕೆ, ಕತ್ತಲೆಯಿಂದ ಹೊರಗಡೆ ಬರಲಿಕ್ಕೆ ಆಲೋಚನೆಗಳು ನಿಮ್ಮ ಒಳಗಡೆ ಒಂದು ಚಿಂತನೆ, ಒಂದು ಧ್ಯಾನ ಸ್ಥಿತಿ, ಒಂದು ಮಗ್ನತೆ, ಒಂದು ಹೊಳವಿನ ಕಡೆಗೆ ನಾವು ಚಲಿಸ್ತೇವೆ. ಆ ಕಾರಣಕ್ಕಾಗಿ ನನಗೆ ಅನಿಸೋದು, ಅನಿರೀಕ್ಷಿತವಾದ ಅನೇಕ ಪ್ರಶ್ನೆಗಳ ಕಾಡಿನ ಒಳಗಡೆ ನಾವು ರಾಮನನ್ನು ಕಳಿಸ್ತೇವೆ, ನಾವು ಪಾಂಡವರನ್ನು ಕಳಿಸ್ತೇವೆ, ನಮ್ಮ ಪುರಾಣದ ಎಲ್ಲ ಮಹಾರಾಜರನ್ನು ಕಳಿಸಿ ವಾಪಸ್ ಅವರನ್ನು ಮನುಷ್ಯರಾಗಿ ನಾವು ಸ್ವೀಕರಿಸ್ತೇವೆ. ಕಾಡಿನ ಕತ್ತಲೆಯ ನಡುವೆ ಬಳುಕುವ ಬಳ್ಳಿಯ ವಯ್ಯಾರದ ಕಠೋರತೆ. ನಾನು ಕಾಡಿನ ನಡುವೆ ಬದುಕುವವ, ಒಬ್ಬ ಕೃಷಿಕ. ನನ್ನ ಊರಿನ ಪಕ್ಕದ ಕಾಡಿಗೆ ಹೋಗಿ ಯಾವುದೋ ಮರಕ್ಕೆ ಅಂಟಿಕೊಂಡಿದ್ದ ಒಂದು ಬಳ್ಳಿಯನ್ನು ತುಂಡರಿಸಿ ನಾನು ಹೀಗೆ ಎಳೆದ್ರೆ ಅಲ್ಲಿ ಅದು ಪರಪರ ಹೇಳ್ತಾ ಇರ್ತದೆ. ಅದು ಹೀಗೆ ಹೋಗಿ ಅದರ ತುದಿ ಅಲ್ಲಿರುತ್ತೆ. ಒಂದು ಅಜ್ಞಾತ, ಅನಾಮಿಕ, ಅನಿರೀಕ್ಷಿತತೆಗಳ ನಡುವೆ ಆ ಒಂದು ಜಾಲ ಇರುತ್ತೆ. ಆ ಕಾರಣಕ್ಕಾಗಿ ಕಾಡು ನಮಗೆ ದಾರಿ ತೋರಿಸುವುದಿಲ್ಲ. ಕಾಡಿನ ಒಳಗಡೆ ಬದುಕುವವರಿಗೆ ಕ್ಯಾಲೆಂಡರ್ ಇರುವುದಿಲ್ಲ. ಕಾಡಿನ ಒಳಗಡೆ ಬದುಕುವವರಿಗೆ ಗಡಿಯಾರ ಇರುವುದಿಲ್ಲ. ಗಡಿಯಾರ ಇಲ್ಲದ, ಕ್ಯಾಲೆಂಡರ್ ಇಲ್ಲದ, ಭೂಪಟ ಇಲ್ಲದ ಒಂದು ಪ್ರಪಂಚ ಇದೆಯಲ್ಲ, ಅದು ತೇಜಸ್ವಿಯವರಿಗೆ ಮುಖ್ಯ ಆಗ್ತದೆ. ಆ ಲೋಕದಲ್ಲಿ ತೇಜಸ್ವಿಯವರು ಬದುಕುವುದಕ್ಕೆ ಇಷ್ಟಪಡ್ತಾರೆ. ನಾವೆಲ್ಲ ಕಾಡನ್ನು ನಮ್ಮ ದಾರಿಗೆ ತಂದುಕೊಂಡವರು. ಕಾಡಿನಲ್ಲಿ ಬದುಕುವ ಎಲ್ಲ ಜೀವಜಂತುಗಳು ನಮ್ಮ ದಾರಿಯಲ್ಲಿ ಬದುಕಬೇಕು ಅಂತ ಯೋಚನೆ ಮಾಡಿದವರು. ಆದರೆ ತೇಜಸ್ವಿಯವರು ಕಾಡಿನ ದಾರಿಗೆ ಹೋಗ್ತಾರೆ. ಕಾಡಿನ ದಾರಿಯನ್ನು ತನ್ನ ಕಡೆಗೆ ಅವರು ತರುವುದಿಲ್ಲ, ಕಾಡಿನ ಎಡೆಗೆ ಅವರು ಹೋಗ್ತಾರೆ. ಕಾಡಿನ ಒಳಗಡೆಯಿಂದ ಅವರು ಒಂದು ಮಾಯಾಲೋಕವನ್ನು, ನನಗೆ ಕಾಡು ಮತ್ತು ಕ್ರೌರ್ಯ ಕಾದಂಬರಿಯ ಕಾಡು ಇದೆಯಲ್ಲ, ಒಂದು ಅನಿರೀಕ್ಷಿತವಾದಂಥ ಜಗತ್ತನ್ನು ಕಾಡಿಸಿಕೊಂಡು, ಕಾಡಿನ ಒಳಗಡೆಯೇ ಬದುಕಿಕೊಂಡು ಆ ಜೀವ ಜಂತುಗಳ ಸಂಬಂಧಗಳನ್ನು ತೆರೆದಿಡುವುದರ ಮೂಲಕ ಒಂದು ಹೊಸ ದಾರಿಯನ್ನು, ಒಂದು ಹೊಸ ಬದುಕನ್ನು ತೆರೆದಿಡುವ ತೇಜಸ್ವಿಯವರಿಗೆ ಮೂಡಿಗೆರೆಯೇ ಒಂದು ಮಾಯಾಲೋಕವಾಗಿ ಕಾಣಿಸ್ತದೆ. ಒಂದು ಸಲ ಅವರೊಂದು ಮಾತು ಹೇಳಿದರು. ಆ ಮಾತನ್ನು ಹೇಳಿ ನನ್ನ ಉಪನ್ಯಾಸವನ್ನು ಮುಗಿಸ್ತೇನೆ. ನೋಡು ದೇರ್ಲ, ಬೆಂಗಳೂರಿನ ಕೆಂಪೇಗೌಡ ರಸ್ತೆಯಲ್ಲಿ ಒಂದು ಡೆಡ್ ಬಾಡಿ ಬಿದ್ದರೆ ಒಂದು ಕ್ಷಣಕ್ಕೆ 1000 ಜನ ದಾಟಿ ಹೋಗ್ತಾರೆ. ಅವನ ಕುಲ, ಗೋತ್ರ, ಊರು, ವೇತನ, ಬಣ್ಣ, ಜಾತಿ, ಜಾತಕ, ಅಪ್ಪ ಅಮ್ಮ ವಿಚಾರಿಸುವವರು ಯಾರೂ ಇಲ್ಲ. ಆದರೆ ನನ್ನ ಮೂಡಿಗೆರೆಯಲ್ಲಿ, ನನ್ನ ಗೊಂದಲಗೇರಿಯಲ್ಲಿ, ನಿನ್ನ ದೇರ್ಲದಲ್ಲಿ ಒಂದು ಡೆಡ್ ಬಾಡಿ ಬಿದ್ದರೆ ಒಂದು ಕ್ಷಣಕ್ಕೆ 1000 ಜನ ಸೇರ್ತಾರೆ. 1000 ಕತೆಗಳು ಹುಟ್ಟಿಕೊಳ್ಳುತ್ತೆ. ಬೇಕಾದರೆ ನೀನೂ ಒಂದು ಕತೆ ಸೇರಿಸ್ಕೊಳ್ಬೋದು, ಇಲ್ಲದಿದ್ದರೆ ಒಂದು ಕತೆ ಎತ್ತಿಕೊಂಡು ಓಡಾಡ್ಬೋದು. ನಮಸ್ಕಾರ.